ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗೃಹ ಬಳಕೆ ಸಿಲಿಂಡರ್ ಬುಕಿಂಗ್ ಆಗ್ತಾ ಇಲ್ಲ. ನಾನು ಅವತ್ತೇ ಹೇಳಿದೆ, ಈ ಬುಕಿಂಗ್ ಆಗದೆ ಇರೋದಕ್ಕೂ ಏಜೆನ್ಸಿಯವರೇ ಕಾರಣ. ಯಾವತ್ತೂ ಇಲ್ಲದೆ ಇರೋ ಸರ್ವರ್ ಸಮಸ್ಯೆ ಈಗ ಯಾಕೆ ಬಂತು ಅಂತಂದ್ಬಿಟ್ಟು ಅದ್ರ ಬಗ್ಗೆನೂ ಒಬ್ಬ ಏಜೆಂಟ್ ಬಾಯ್ಬಿಟ್ಟಿದ್ದಾನೆ. ನಾವು ತಗೋತಾ ಇಲ್ಲ ಬುಕ್ಕಿಂಗ್ನ, 20 ದಿನದ ಹಿಂದೆ ಯಾರು ಬುಕ್ ಮಾಡಿದ್ದಾರೆ ಅವ್ರಿಗೆ ಸಿಲಿಂಡರ್ ಕೊಡ್ತಾ ಇದ್ದೀವಿ ಅಂತ. ಯಾಕೆ ಬುಕ್ಕಿಂಗ್ ಆಗ್ತಾ ಇಲ್ಲ ಸಿಲಿಂಡರ್? ಇದು ಪ್ರಶ್ನೆ. ಅಸಲಿ ಸಮಸ್ಯೆಯ ಕಾರಣವನ್ನು LPG ವಿತರಕರು ತೆರೆದಿಟ್ಟಿದ್ದಾರೆ. ಇನ್ನೂ 10 ದಿನ ಹೊಸ ಬುಕ್ಕಿಂಗ್ ತಗೊಳ್ಳಲ್ಲ. ನಿಮಗೆ ಮೊಬೈಲಲ್ಲಿ ಬುಕ್ ಮಾಡ್ತೀರಲ್ಲ, ಸರ್ವರ್ ಪ್ರಾಬ್ಲಮ್ ಕೇಳಿದ್ರೆ ಸರ್ವರ್ ಪ್ರಾಬ್ಲಮ್, ನಮಗೆ ಗೊತ್ತಿಲ್ಲ ಸರ್, ನಮಗೇನಾಗಿದೆ ಅಂತ ಗೊತ್ತಿಲ್ಲ ಸರ್ ಅಂತಾರೆ. ಯಾವತ್ತೂ ಇಲ್ಲದೆ ಇರೋದು ಇವತ್ತು ಯಾಕೆ ಸರ್ವರ್ ಪ್ರಾಬ್ಲಮ್ಮು? 20 ದಿನದ ಹಿಂದೆ ಬುಕ್ಕಿಂಗ್ ಮಾಡಿದವ್ರಿಗಷ್ಟೇ ಗ್ಯಾಸ್ ಕೊಡ್ತಾ ಇದ್ದೀವಿ. ಪಬ್ಲಿಕ್ ಟಿವಿಯಲ್ಲಿ ರಿಯಾಲಿಟಿ ಚೆಕ್ನಲ್ಲಿ ಕರಾಳ ಸತ್ಯ ಬಯಲು. ಆ್ಯಕ್ಚುಲಿ ನನಗಿರೋ ಮಾಹಿತಿ ಪ್ರಕಾರ ಸಿಲಿಂಡರ್ಗಳು ಬರ್ತಾ ಇದೆ. ಎಲ್ಲೋ 5 ಲೋಡ್ ಬರೋ ಜಾಗದಲ್ಲಿ 4 ಲೋಡ್ ಬಂದಿರ್ಬೋದು, ಇಲ್ಲ ಅಂತಲ್ಲ. ಅದನ್ನು ನೀವು ಸಪ್ಲೈ ಮಾಡ್ಬೋದು ಕರೆಕ್ಟಾಗಿ. ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ಕೊಂಡಿದ್ದೀರ. ಎಷ್ಟು 5,000 ಕೊಡ್ತೀನಿ 10 ಸಿಲಿಂಡರ್ ಬೇಕಂತ ಕಮರ್ಷಿಯಲ್ ಸಿಕ್ಕಿಲ್ಲ 5,000 ಸಿಗ್ತಾ ಇಲ್ಲ. ನಮ್ಗೆ ಒಂದು ಸಿಗ್ತಾ ಇಲ್ಲ. ಸಿಕ್ಕಿದ್ರೆ ನಾವು 3,000 ಮಾರ್ಬಿಡ್ತೀನಿ. ಕಸ್ಟಮರ್ ಇದ್ದಾರೆ, ಬಟ್ ಒಂದೇ ಸಿಗ್ತಾ ಇಲ್ಲ. ನನಗೆ ಗೊತ್ತಿದ್ರೆ ನಾನೇ ತಗೊಂಡ್ಬಂದು ಬೇಕಂದ್ರೆ 10 ಸಿಲಿಂಡರ್ 3,000 ಇವತ್ತು ಒಂದೇ ದಿನ ಒಂದು 20-25,000 ಸಂಬಂಧ ಮಾಡ್ಬೋದು. ಎಲ್ಲಿ ಸಿಗುತ್ತೆ ಮತ್ತೆ ಇವಾಗ? ಆಮೇಲೆ OTP ಸಿಸ್ಟಮ್ ನಾವು ಯಾವುದು ಬುಕ್ ಮಾಡೋಂಗಿಲ್ಲ. ಇನ್ನೂ ಒಂದು 10 ದಿನ ಆಗಲ್ಲ. ಅದೀಗ ಹೊಸ ಬುಕ್ಕಿಂಗ್ ಯಾವ್ದು ತಗೊಳ್ದೆ, ಹಳೇದು ಮಾತ್ರ. ಹಳೆ ಬುಕ್ಕಿಂಗ್ ಏನಿದೆ ಈಗ ಸರ್ ನನ್ನ ಹತ್ರ 15-20 ದಿನ ಬಿಲ್ ಐತೆ, ಅವ್ರಿಗೆ ಮಾತ್ರ ಸಪ್ಲೈ. ಇದು ಕೇವಲ ಬೆಂಗಳೂರಿನ ಕೆಲವು ಎಕ್ಸಾಂಪಲ್ ನಾವು ತೋರಿಸ್ತಿರೋದು. ನನ್ನ ಪ್ರಕಾರ ಹೆಚ್ಚು ಕಡಿಮೆ ಎಲ್ಲ ಏರಿಯಾದಲ್ಲೂ ನಡೀತಾ ಇದೆ ಇದ್ದಂತೆ. ಗ್ಯಾಸ್ ರೀಫಿಲ್ಲಿಂಗ್ ಸ್ಟೇಷನ್ಗಳಿಂದ ಡೈರೆಕ್ಟಾಗಿ ತೊಗೊಂಡೋಗ್ತಾ ಇದ್ದಾರೆ ದುಡ್ಡು ಕೊಟ್ಬಿಟ್ಟು. ಸೊ ಗ್ಯಾಸ್ ಸಿಲಿಂಡರ್ ಗೊಂದಲದ ಮಧ್ಯೆ ನಡೀತಾ ಇರ್ತಕ್ಕಂಥ ಕಳ್ಳಾಟ. ಇದೇ ಟೈಮ್ ದುಡ್ಡು ಮಾಡ್ಕೊಳ್ಳೋಕ್ಕೆ, ಕಾಸು ಮಾಡ್ಕೊಳ್ಳೋದಕ್ಕೆ ದಲ್ಲಾಳಿಗಳು ನಿಂತುಬಿಟ್ಟಿದ್ದಾರೆ. ಆ ದಲ್ಲಾಳಿಗಳು ಎಲ್ಲೆಲ್ಲಿ ನಿಂತಿರ್ತಾರೆ ಅಂತ ನಿಮಗೆ ಗೊತ್ತೇ ಇರಲ್ಲ. ಕಾಳಸಂತೆಯಲ್ಲಿ ಕಳ್ಳ ಮಾರ್ಗದಲ್ಲಿ ಸಿಲಿಂಡರ್ಗಳು ಸೇಲ್ ಆಗ್ತಾ ಇದೆ. ಅಸಲಿ ಸಮಸ್ಯೆಯ ಹಿಂದಿನ ಕರಾಳತೆಯನ್ನು ಪಬ್ಲಿಕ್ ಟಿವಿ ತೆರೆದಿಟ್ಟಿದೆ. ಯಾವಾಗಲೂ ಹೀಗೇನೆ ಕೃತಕ ಅಭಾವ ಸೃಷ್ಟಿ ಮಾಡೋದು, ದುಡ್ಡು ಮಾಡ್ಕೊಳ್ಳೋದು. ದುಡ್ಡು ಅದರಲ್ಲೇ ಸಿಲಿಂಡರ್ನಲ್ಲಿ ಅಂದರೆ ನಿಮ್ಗೆ ಒಳ್ಳೆ ಲಾಭನೇ ಬರುತ್ತೆ. ಒಂದೊಂದು ಸಿಲಿಂಡ್ರಿಗೆ 2-2.5 ಸಾವಿರ ರೂಪಾಯಿ ಲಾಭ. ಆ ಥರ ಮಾಡ್ತಾ ಇದ್ದಾರೆ. ಸ್ವಲ್ಪ ಹುಷಾರಾಗಿರಿ. ಆದರೂ ಸಿಲಿಂಡರ್ ಅಂತಕ್ಕಂಥದ್ದು ಅತ್ಯಂತ ಅಗತ್ಯವಾದಂತಹ ವಸ್ತು, ಬೇಕೇ ಬೇಕು. ಜಾಸ್ತಿ ದುಡ್ಡು ಕೊಟ್ಟಾದರೂ ಪರವಾಗಿಲ್ಲ, ತರಣ ಅನ್ನೋ ಮನಸ್ಥಿತಿನೇ ಜಾಸ್ತಿ. ಹೀಗಾಗಿ ನಿಮ್ಮ ಮನೆಗಳಿಗೆ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ಸಿಲಿಂಡರ್ ಸಪ್ಲೈ ಮಾಡೋರೇ ಬೇಕಾದಷ್ಟು ಡೀಲ್ ಮಾಡ್ಕೋತಾ ಇದ್ದಾರೆ. ಹೇಳಿದ್ರಲ್ಲ ಅಲ್ಲಿ ಯಾರೋ ಒಬ್ಬರು ದಿನಕ್ಕೆ 25,000 ಮಾಡ್ಕೋತೀನಿ ಅಂತ. ಹಾಗಾಗಿದೆ ಪರಿಸ್ಥಿತಿ. ಇದು ಕೇವಲ ಕೆಲವು ಎಕ್ಸಾಂಪಲ್. ಆಮೇಲೆ ಜಿಲ್ಲಾ ಕೇಂದ್ರಗಳಲ್ಲೂ ಹೀಗೆ ಇದೆಯಂತೆ ಪರಿಸ್ಥಿತಿ. ಅಲ್ಲಿದು ಬರುತ್ತೆ, ಮುಂದಕ್ಕೆ ನಾವು ತೋರಿಸ್ತೀವಿ ನಿಮಗೆ. ಅಲ್ಲೂ ಕೂಡ ಎಗ್ಗಿಲ್ಲದೆ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಬ್ಲ್ಯಾಕಲ್ಲಿ ಸಿಲಿಂಡರ್ಗಳನ್ನ ಮಾರ್ತಾ ಇದ್ದಾರೆ. ಇಂಥವರ ಹೆಡೆಮುರಿ ಕಟ್ಟಿದ್ರೆ ಮಾತ್ರ ಪ್ರಾಮಾಣಿಕವಾಗಿ ಸಿಲಿಂಡರ್ಗಳನ್ನ ನೀವು ತಲುಪಿಸ್ಬೋದು. ಇಲ್ಲಾಂದರೆ ಇವರೇ ಅಲ್ಲಿಂದ ಸಿಲಿಂಡರ್ ಬಂದರೂ ಇವರೇ ಕೃತಕ ಅಭಾವ. ಇಲ್ಲ ಅಂತಾರೆ. ಏನು ಮಾಡ್ತೀರಾ? ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಸಾಮಾನ್ಯವಾಗಿ ಇಂಥ ಸಂದರ್ಭಗಳು ಮತ್ತೆ ಬರಲ್ಲ ಅಂತ ಗೊತ್ತು ಗ್ಯಾಸ್ ಏಜೆನ್ಸಿಯವರಿಗೆ. ಒಂದಷ್ಟು ದುಡ್ಡು ಮಾಡ್ಕೊಳ್ಳೋಣ ಅಂತ ಈ ಥರ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರ್ತಾ ಇದ್ದಾರೆ. ಬಟ್ ಪೊಲೀಸರ ಗಮನಕ್ಕೆ ಬರದೇನೆ ಇವೆಲ್ಲ ದಂಧೆಗಳು ನಡೆಯುತ್ತಾ ಪ್ರಕಾಶ್? ಅಥವಾ ಅವರು ಶಾಮೀಲ? ಗೊತ್ತಿಲ್ಲ. ಅದಕ್ಕೆ ಕಡಿವಾಣ ಹಾಕಬೇಕಾದವರೇ ಅವರಲ್ವಾ ಅಂತ. ಖಂಡಿತವಾಗ್ಲೂ ಕೂಡ ಇಲ್ಲಿ ನೋಡಿ, ಪೊಲೀಸರು ಇನ್ನೂ ಕೂಡ ಆಕ್ಟಿವ್ ಆಗಿಲ್ಲ. ಸೊ ಗ್ಯಾಸ್ ಏಜೆನ್ಸಿಗಳ ಮೇಲೆ ದಾಳಿಯನ್ನು ನಡೆಸೋದು, ಅಲ್ಲಿ ತಪಾಸಣೆ ಮಾಡೋದು, ಅದು ಯಾವುದು ಕೂಡ ಮಾಡ್ತಾ ಇಲ್ಲ. ಗ್ಯಾಸ್ ಏಜೆನ್ಸಿಗಳು ಥರ್ಡ್ ಪಾರ್ಟಿಗಳ ಗೋಡಾನ್ಗಳಲ್ಲೋ ಅಥವಾ ಬೇರೆ ಪ್ರದೇಶಗಳಲ್ಲೋ ಗ್ಯಾಸ್ ಸಿಲಿಂಡರ್ಗಳನ್ನು ಸಂಗ್ರಹ ಮಾಡಿಟ್ಕೊಂಡಿದ್ದಾರೆ. ಆದರೆ ಅದು ಯಾವುದೂ ಕೂಡ ಇವರ ಗಮನಕ್ಕೆ ಇಲ್ಲ. ಮತ್ತು ಪೊಲೀಸರು ಅವರನ್ನು ವಿಚಾರಣೆ ಮಾಡುವಂಥದ್ದು, ಅಟ್ಲೀಸ್ಟ್ ಏನು ಆಗ್ತಾ ಇದೆ ಸ್ಟೇಟಸ್ ಅನ್ನುವಂಥದ್ದನ್ನು ಕೂಡ ತಿಳಿದುಕೊಳ್ಳುವಂಥ ಪ್ರಯತ್ನವೂ ಕೂಡ ಆಗ್ತಾ ಇಲ್ಲ. ಸೊ ಈಗ ಸಬ್ ಡೀಲರ್ಗಳಿಂದ ಡಿಸ್ಟ್ರಿಬ್ಯೂಟರ್ಸು ಮತ್ತು ಏಜೆನ್ಸಿಗಳು ಕೆಲವರು, ಸೊ ಅಲ್ಲೆಲ್ಲವೂ ಕೂಡ ಈಗ ಸ್ಟೋರೇಜನ್ನು ಮಾಡಿಟ್ಕೊಳ್ಳಲಾಗಿದೆ. ಸೊ ಹೀಗಾಗಿ ಕೃತಕ ಅಭಾವವನ್ನು ಸೃಷ್ಟಿ ಮಾಡಲಾಗ್ತಾ ಇದೆ. ನೋಡಿ, ಒಂದು ಗ್ಯಾಸ್ ಸಿಲಿಂಡರ್ನ ಬೆಲೆ 3,300 ರೂಪಾಯಿಯಿಂದ 4,400 ರೂಪಾಯಿ ತನಕಲೂ ಕೂಡ ಒಂದು ಫಿಕ್ಸನ್ನು ಮಾಡಲಾಗಿದೆ. ಅದು 3 ದಿನಕ್ಕೆ 1 ಅಥವಾ 2 ದಿನಕ್ಕೆ 1 ಈ ರೀತಿಯಾಗಿ ಗ್ಯಾಸ್ ಏಜೆನ್ಸಿಗಳಿಂದ ಇನ್ನು ಹೋಟೆಲ್ನ ಮಾಲೀಕರಿಗೆ ನೀಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಎಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ಗಳೇ ಸಿಗೋದಿಲ್ಲ ಅಂತ ಅಂದಾಗ ಇವ್ರಿಗೆ 2 ದಿನಕ್ಕೊಂದು ಅಥವಾ 3 ದಿನಕ್ಕೊಂದು ಹೇಗೆ ಸಪ್ಲೈ ಮಾಡ್ತಾರೆ? ಎಲ್ಲಿಂದ ಬರುತ್ತೆ?
ಯಾರು ತಂದು ಕೊಡ್ತಾರೆ ಅವರಿಗೆ, ಅಥವಾ ಎಲ್ಲಿ ಸ್ಟೋರೇಜನ್ನು ಮಾಡಿರ್ತಾರೆ, ಇದನ್ನು ಯಾರು ತಪಾಸಣೆ ಮಾಡಬೇಕು, ಯಾರು ಪರಿಶೀಲನೆ ಮಾಡಬೇಕು, ಅವರು ಯಾರು ಕೂಡ ಮಾಡ್ತಾ ಇಲ್ಲ. ಈಗ ಆಹಾರ ಇಲಾಖೆ ಅಧಿಕಾರಿಗಳಾದರೂ ಕೂಡ ಇದರ ಬಗ್ಗೆ ಒಂದಿಷ್ಟು ತಪಾಸಣೆಯನ್ನು ಮಾಡಬೇಕಾಗಿತ್ತು. ಸೊ ಒಂದಿಷ್ಟು ಭಾಗಗಳಿಗೆ ಹೋಗಿ ರೇಡನ್ನು ಮಾಡಬೇಕಾಗಿತ್ತು, ವಿಚಾರಣೆ ಮಾಡಬೇಕಾಗಿತ್ತು, ಅವರು ಕೂಡ ಮಾಡ್ತಾ ಇಲ್ಲ. ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರಾದರೂ ತಪಾಸಣೆ ಮಾಡಬೇಕಾಗಿತ್ತು, ಅವರು ಕೂಡ ಮಾಡ್ತಾ ಇಲ್ಲ. ಸೊ ಹೀಗಾಗಿ ಗ್ಯಾಸ್ ಏಜೆನ್ಸಿಗಳಿಗೆ ಇದೊಂದು ರೀತಿಯಲ್ಲಿ ಹಬ್ಬ, ದುಡ್ಡು ಮಾಡ್ಕೊಳ್ಳೋದಕ್ಕೆ ಹಬ್ಬ. ಈಗ 1 ಡಬಲ್ ಮತ್ತು ತ್ರಿಬಲ್ ರೇಟನ್ನು ಹಾಕಿ ಈಗ ಹೋಟೆಲ್ಗಳಿಗೆ ಸಪ್ಲೈಯನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ರಿಸಿಪ್ಟ್ ಕೊಡ್ತಾ ಇದ್ದಾರೆ ಅರವಿಂದ್, ರಿಸಿಪ್ಟು ಅದರಲ್ಲಿ ಇಂತಿಷ್ಟು ದರ ಅಂತೇಳಿ ನೋಟ್ ಮಾಡಿ ಕೊಡ್ತಾ ಇದ್ದಾರೆ. ಅಟ್ಲೀಸ್ಟ್ ಆ ಒಂದು ಲೊಕೇಶನನ್ನಾದರೂ ನೋಡ್ಕೊಂಡಾಗಿ ಹೋಗಿ ಇದರ ಬಗ್ಗೆ ವಿಚಾರಣೆಯನ್ನು ಕೂಡ ಮಾಡಬೇಕಾಗಿತ್ತು. ಆದರೆ ಯಾರು ಕೂಡ ಇದರ ಬಗ್ಗೆ ಚಕಾರನೇ ಎತ್ತುತ್ತಾ ಇಲ್ಲ. ಪೊಲೀಸರಿಗಾಗಲಿ ಅಥವಾ ಸರ್ಕಾರಕ್ಕಾಗಲಿ ಇದರ ಬಗ್ಗೆ ಇಚ್ಛಾಶಕ್ತಿಯ ಕೊರತೆ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆದರೆ ಇದರ ನೇರ ಹೊಡೆತವನ್ನು ಅನುಭವಿಸ್ತಾ ಇದ್ದಂಥವ್ರು ಹೋಟೆಲ್ ಮಾಲೀಕರು ಮತ್ತು ಗ್ರಾಹಕರು. ಹಾಗೆ ಸಂಪರ್ಕದಲ್ಲಿರಿ ಪ್ರಕಾಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಅದಕ್ಕೋಸ್ಕರನೇ ಬೆಂಗಳೂರಿನಲ್ಲಿ ಅರ್ಧಕ್ಕರ್ಧ ಹೋಟೆಲ್ಗಳು ಇವಾಗ ಬಂದ್ ಆಗಿರುವಂತಹ ಸನ್ನಿವೇಶ. ಯಾಕೆ ಬಂದ್ ಆಗಿವೆ ಅಂತಂದರೆ ಸಿಲಿಂಡರ್ ಇಲ್ಲದೆ ಅವ್ರ ತಾನೇ ಏನು ಮಾಡೋದಕ್ಕೆ ಸಾಧ್ಯ? ಏನು ಮಾಡೋಕ್ಕಾಗಲ್ಲ. ಎಷ್ಟು ಕಡೆ ಸೌದೆ ಒಲೆ ವ್ಯವಸ್ಥೆ ಇದೆ? ಇಲ್ಲ.